ಕಂದೆ ಯಾರು ಗೂಡು ಗೂಡು ನಿರ್ಮಾಣ ಮಾಡುವಂತ ಕಂದೆ ಯಾರು? ಪದ ಕೊಡ್ರ ನೋಡ ನನಗೆ ಇಲ್ಲಪ್ಪ ಯಾವುದೇ ಕಂದೆಗಳಾಗಿರ್ಲಿ, ನಿಮ್ಮ ಐಶ್ವರ್ಯ, ನಿಮ್ಮ ಹಣ, ಏನಪ್ಪ ನಿಮ್ಮ ಅಂತಸ್ತು, ನಿಮ್ಮ ಸಿರಿ ನನಗೆ ಬೇಡ ಕೊಡಿಸಿದ್ರಿ. ಅದಾಯ್ತು, ಯಾವುದೇ ಕಂದೆಗಳಾಗಿರ್ಲಿ ಏನು ಕೊಡಿಸಿದ್ರಿ? ಏನಪ್ಪ ನಿಮ್ಮ ದೈವ ಭಕ್ತಿ, ನಿಮ್ಮ ಹೃದಯದ ಒಂದು ದೈವ ಭಕ್ತಿ, ಒಂದು ಕಾಶಿನ ಧೂಪ, ಏನಪ್ಪ ನಾನು ಗುಡಿಸೋದು ಅಷ್ಟೇ ಸಾಕು. ಏನಪ್ಪ ನಾನು ಚಿನ್ನದ ಅಂಬಾರಿ ಮೇಲೆ ನಾನು ಕೂತಿದ್ದೀನಿ, ಬಂಗಾರದ ಮನೆ ಮೇಲೆ ನಾನು ಕೂತಿದ್ದೀನಿ ಅಂತ ಆಯ್ತಾ. ನಾನು ಇರುವಂತ ಸ್ಥಳದಲ್ಲಿ ಇಡೀ ಪ್ರಪಂಚದಲ್ಲಿ ಕಂದೆಗಳ ನಾನು ಇಡೀ ಚಿನ್ನದ ಅಂಬಾರಿ ಮೇಲೆ ನಾನು ಮನೆ ಹೊತ್ಕೊಂಡು ಕೂತಿದ್ದೀನಿ, ಅರ್ಥ ಆಯ್ತಾ. ಆದರೆ ನಾನು ಕಾಲಕ್ಕೆ ಕ್ರಮಣವಾಗಿ ಶಾಯಿಸುವುದನ್ನಾಗಿ ಕಲಿಪುರುಷನಾಗಿ ನೀಲ ಮಾತಾಡನಾಗಿ ಕಥೆಗಳ, ಅರ್ಥ ಆಯ್ತಾ. ನಾನು ಯಾವ್ಯಾವ ಕಥೆಗಳ ಮೇಲೆ ಪ್ರವೇಶವಾಗಬೇಕು, ಯಾವ ಗ್ರಾಮಗಳಲ್ಲಿ ನೆಲೆ ಆಗಬೇಕು, ಈ ಕಲಿಯುಗದಲ್ಲಿ ನಾನು ಕಲಿಪುರುಷನಾಗಿ ಕಂದೆಗಳ, ಅರ್ಥ ಆಯ್ತಾ. ನನ್ನ ನರ್ಮದನ್ನು ಸತ್ವರಕ್ಷ ಮಾಡೋಕ್ಕೋಸ್ಕರವಾಗಿ ಏನೋ ಕಥೆಗಳ ನಾನು ಕ್ಷಣದಲ್ಲೂ ಗ್ರಾಮಗಳು ನೆಲೆಯಾಗಿ ತಿರುವಂಥದ್ದು ಸತ್ಯ, ಅರ್ಥ ಆಯ್ತಾ. ಏನಪ್ಪ ಈಗ ನಾನು ಕೊಟ್ಟಂಥ ವಾಕ್ಯ ಏನೋ, ಆದರೆ ನೀನೊಂದು ಕ್ರಮೇಣದಲ್ಲಿ ನನ್ನನ್ನು ವಾಕ್ಯ ಕೇಳದೆ, ಅರ್ಥ ಆಯ್ತಾ. ನಾನು ಒಂದು ಕ್ಷಣದಲ್ಲಿ ಕಂಡು ನೀನು ನಿರ್ತನಾಗಿರೋ, ಆತ್ಮಕ್ಕೆ ನೋವು ತಗೋಬೇಡ, ಚಿನ್ನು ತಗೋಬೇಡ ಅಂತ ಹೆಂಗಿದ್ದಾಳೆ ಮಾರುತಿ ಅನ್ನೋ ಇದ್ದಾನೆ, ಅವ್ರಿಗೆ ಕೈ ಹಿಡಿದು ಕಾಪಾಡ್ತಾರೆ, ಭಯ ಬಿಡಬೇಡ, ನಾನು ನಿನ್ನಿಂದ ಕಂದ ನೀನು ಕಾಪಾಡ್ತೀನಿ. ಏನಪ್ಪ ಒಂದು ಕ್ಷಣದಲ್ಲಿ ಮೂವತ್ತಿನ ಮಾಸದಲ್ಲಿ ಗೂಡನ್ನು ಚಿಕ್ಕದಾಗ ಹೊಡೆದು ಈ ಮನವಾಗಿ ಅಂತಸ್ತಿನ ನಾನು ಗೂಡನ್ನು ಸಿಲಿಯಾಗಿ ನಿಲ್ಲಿಸ್ತೀನಿ ಕಂದ ಅಂತ ಹೇಳಿ ಕಳಿಸಿದ್ದೆ. ಅಲ್ಲೇನಪ್ಪ ನಾನೊಂದು ಕ್ಷಣದಲ್ಲಿ ಪದ ಕೊಟ್ಟು ಕಳಿಸಿದ, ಅದೇನು ಮಾಡ್ದ ಆಯ್ತು ಕಂದ, ಇಲ್ಲ ಅಂತಲ್ಲ, ಇನ್ನು ಸದ್ಭಕ್ತಿಯಿಂದ ಏನಪ್ಪ ನಂಗೆ ಸಾಕು, ಅರ್ಥ ಆಯ್ತಾ. ನೀನು ಗೂಡು ಇನ್ನೊಂದು ಕ್ಷಣದಲ್ಲಿ ನಾನು ನಿರ್ಮಾಣ ಅದಕ್ಕೆ ಬಂದಿದೆ ಕಂದ, ಸಾಲ ಮಾಡಿದ್ಯೋ ಇನ್ನೊಂದು ಮಾಡಿದ್ಯೋ, ಅರ್ಥ ಆಯ್ತಾ. ಏನಪ್ಪ ಒಂದು ಕ್ಷಣ ಮಾತ್ರ ನಾನು ನಿಲ್ಲಿಸ್ಕೊಟ್ಟಿದ್ದೀನಿ, ಅರ್ಥ ಆಯ್ತಾ. ಒಂದು ನಂಬಿಕೆ ಹೊಂದಿರ್ಬೇಕು ಕಂದಗಳು ಅಷ್ಟೇ, ಒಂದು ನಂಬಿಕೆ ಒಂದು ತಾಯಿ ಸಮಾನ, ಅರ್ಥ ಆಯ್ತಾ. ಒಂದು ಕ್ಷಣ ಮಾತ್ರದಲ್ಲಿ ನಾನು ನಿಲ್ಲಿಸ್ಕೊಟ್ಟಿದ್ದೀನಿ ಕಂದ, ಅರ್ಥ ಆಯ್ತಾ. ಅದು ನಿಮ್ಗೆ ಎಷ್ಟು ಬರ್ತದೋ ಅಷ್ಟು ಮಾತ್ರ ನೀನು ಸಂತೋಷ ಪಡ್ಕಂದ. ಹಣ ಆಗಲಿ, ಏನೋ ದುಡ್ಡುಗಳಾಗಲಿ, ಕಾಸುಗಳಾಗಿರಲಿ, ಒಂದು ಭೂಮಿ ಆಗಿರ್ಬೋದು, ಒಂದು ಗುಡಿಸಲಾಗಿರ್ಬೋದು, ಅರ್ಥ ಆಯ್ತಾ. ನಿಮ್ಗೆ ಎಷ್ಟು ಹೊತ್ತುತ್ತದೋ ಅಷ್ಟಕ್ಕೆ ಮಾತ್ರ ಸಂತೋಷ ಪಡಿಕಂದ, ಅಷ್ಟಕ್ಕೆ ನಿಮ್ಮ ಆಸೆಗೆ ಎಷ್ಟು ಕಾಲು ಚಾಚುತ್ತೋ ಅಷ್ಟಕ್ಕೆ ಮಾತ್ರ ನಿರತರಾಗಿರಿ ಕಂದೆಗಳ. ನೀವು ಎಷ್ಟು ಊಟ ಮಾಡಬೇಕು ಅಷ್ಟೇ ಊಟ ಮಾಡೋದು ಇಂದ್ರ, ಮಿತಿ ಮೀರಿ ಊಟ ಮಾಡಿದಾಗ ತಡ್ಕೊಳಕ್ಕಾಗಲ್ಲ, ಅರ್ಥ ಆಯ್ತಾ. ಆದ ಕಾರಣ ನಿಮ್ಮ ಮನಸ್ಸು ಸಂತೋಷ ಎಲ್ಲೆಲ್ಲಿ ಇರುತ್ತೋ ಅದಕ್ಕೆ ನಿಮ್ಮ ಮನೆ ಹೊತ್ಕೊಳಕ್ಕೆ ಆಗೋದಿಲ್ಲ, ಅರ್ಥ ಆಯ್ತಾ. ನಿಮ್ಮ ಅಂತಸ್ತಿಗೆ ಏನೇ ಆಗಬೇಕೋ ಆ ಅಂತಸ್ತಿಗೆ ನಾನು ನಿಲ್ಲಿಸ್ಕೊಡ್ತೀನಿ, ಅರ್ಥ ಆಯ್ತಾ. ಸೈತಕ್ಕಂಥ ಈ ಪದವನ್ನು ಏನಪ್ಪ ಈಗ ನಿಮ್ಮಿರುವಂಥ ಗುಡಿನಲ್ಲಿ ಸಿರಿ ಪೂಜೆ ಮಾಡ್ತಾ ಇದೆಯಲ್ಲ, ಆ ಸಿಲೆ ಇಟ್ಬಿಟ್ಟು 3 ದಿವಸ ಪೂಜೆ ಮಾಡಪ್ಪ, ಈ ಪುಷ್ಪಗಳು ಸಮೇತ, ಅರ್ಥ ಆಯ್ತಾ. ಅದು ಒಣಗೋಗಿದ್ದು ಚಿಂತೆ ಇಲ್ಲ, ಅದನ್ನ ಬೇರ್ಪಟ್ಟು ಮಾಡಬೇಡ, ಅರ್ಥ ಆಯ್ತಾ. 9 ದಿವಸ ಕಳೆದ ಮೇಲೆ ಅದನ್ನ ಗಂಗೆ ಪಲಾಯನ ಮಾಡಬೇಕಂತ, ಅರ್ಥ ಆಯ್ತಾ. 9 ದಿವಸ ಕಳೆದ ಮೇಲೆ ಅದು ಗಂಗೆ ಬಿಡಿರೋ, ಅಲ್ಲಿವರೆಗೂ ಪೂಜೆ ನಡೀತಾ ಇರಲಿ, ಅರ್ಥ ಆಯ್ತಾ. ಅಲ್ಲಿ ನೀನು ಗೂಡಿನಲ್ಲಿ ನಾನು ಇವತ್ತು ಕೊಟ್ಟಿದ್ದೀನಿ, ಅದನ್ನು ಸ್ವಲ್ಪ ಬಾಯಿ ಕಟ್ಟಿ ಬಟ್ಟೆ ಕಟ್ಟಿ ಏನಪ್ಪ ಅಂಟು ಮುಂಟಾಗೋದಂತ ನಡೆಸ್ಬೇಕಂತ, ಇಷ್ಟು ಮಾತ್ರ ನಾನು ಹೇಳ್ಬಾರ್ದು, ಅರ್ಥ ಆಯ್ತಾ. ಒಂದು 8 ಮುಂಟು ಇಲ್ಲದಂತೆ ಒಂದು 9 ದಿವಸ ಅಷ್ಟು ಮಾತ್ರ ನೀನು ಹೊಟ್ಟೆ ಕಟ್ಟು ಬಾಯಿ ಕಟ್ಟು ಅದನ್ನು ಪೂಜೆ ಮಾಡು, ಅರ್ಥ ಆಯ್ತಾ. ನಿನ್ನ ಕನಸಿನ ಸಪನಗಳಿಗೆ ಆಗ್ಬೋದು, ಅರ್ಥ ಆಯ್ತಾ. ನಿನ್ನ ದೃಷ್ಟಿಗೆ ಆಗ್ಬೋದು, ನಿನ್ನ ಚಮತ್ಕಾರಿಗೆ ಆಗ್ಬೋದು, ನಾನು ಸತ್ಯ ನಾನು ಇರ್ತೇನೆ, ನಾನು ನಿಂತಿರ್ತೀನಿ, ಅರ್ಥ ಆಯ್ತಾ. ಓಕೆ ಇನ್ನೊಂದು ಮಗಳು ಆರೋಗ್ಯದಲ್ಲಿ ತಪಸ್ಸನಾಗಿ ಬಂದು ಕೇಳಲು ಬಂದಂತ ಮಗಳು ಯಾರು? ಆರೋಗ್ಯದಲ್ಲಿ ಏರ್ಪರಾಗಿ ಬಂದು ಕೇಳಲು ಬಂದಂತ ಮಗಳು ಬರಪ್ಪ. ನಾನೇ ಆರೋಗ್ಯನೇ ಸರಿ ಇಲ್ಲ, ಕನಸು ಮಠ ಬಿಡಲ್ಲ ಕಣಪ್ಪ. ಪುಷ್ಪಗಳು ಕೊಡ್ರು, ಆರೋಗ್ಯ ಸರಿ ಇಲ್ಲ, ಕನಸು ಮನಸು ಮಠ ಬಿಡಲ್ಲ, ಏನೋ ಒಂದು ಶುದ್ಧ ಏನಾರ ಕೈ ಹಾಕಿ ಯಾವುದು ಒಳ್ಳೆಯದಾಗ್ತಾ ಇಲ್ಲ, ಎಲ್ಲ ನಿಮ್ದೆ ಕಣಪ್ಪ. ನಿನ್ನ ಆತಂದಲ್ಲಿ ತುಂಬಿಕೊಂಡಿರೋದನ್ನ ನೋವನ್ನು ಕಿತ್ತಾಕು ಮಗಳೇ, ಅದು ಬಿಟ್ಟರೆ ನಿಮ್ಗೆ ಬೇರೆ ಏನಿಲ್ಲ, ಕಾಯಿಲ್ಲ ಕಾಸಲ್ಲ ಏನಿಲ್ಲ ಮಗಳೇ. ನಿನ್ನಲ್ಲಿ ಇರೋದು ನಿನ್ನ ಹೃದಯ ತುಂಬಿಕೊಂಡಿದೆಯಲ್ಲ, ನಾನಾ ರೀತಿಯಾಗಿ ಚಿಂತೆ ತುಂಬಿಕೊಂಡಿದೆಯಲ್ಲ ಏನು ಮಗಳೇ, ಅದನ್ನು ಬಿಡು, ನಿಜ ಸುಳ್ಳು ಮಗಳೇ. ನಾನೇ ರೀತಿಯಾಗಿ ತನ್ನ ಹೃದಯದಲ್ಲಿ ತುಂಬಿಕೊಂಡಿರುವಂಥ ನಿಮ್ಮ ಮಗಳೇ ಚುಚ್ಚುಮದ್ದನ್ನು ದೂರ ಕಿತ್ತಾಕು, ಅರ್ಥ ಆಯ್ತಾ. ಕಣ್ಣಿಗೆ ಇಟ್ಬಿಡ, ನಾನು ಇದನ್ನೇ ಸಾಕಾರ ಕೊಡ್ಬೇಕು, ನಾನು ಬರ್ತೀನಿ ಏನು ಮಗಳೇ. ನಿಮ್ಮ ಕಥೆಗಳನ್ನ
ಏನು ಮಗಳೇ ಅರ್ಥ ಆಯ್ತಾ? ನಿಮ್ಮ ಪಾದಗಳಿಗೆ ನಮ್ಮನ್ನ ನಾನು ಪ್ರಶ್ನಿಸ್ತೀನಿ, ಚಿಂತೆ ಮಾಡಬೇಡಿ. ನಿಮ್ಮ ಸರಿಗೆಗೆ ನಾನು ಇರ್ತೀನಿ ಮಗಳೇ, ನಿಮ್ಮ ಅನ್ನ ಪಟ್ಟಿಗೆ ನಾನು ಇರ್ತೀನಿ, ಚಿಂತೆ ಮಾಡಬೇಡಿ. ಅರ್ಥ ಆಯ್ತಾ? ಹೋಗು ಮಗಳೇ, ನೀವು ಕಲ್ಲ ಅವಕಾಶ ಇರ್ತೀನಿ ತಪಾಸ್ ಇದು ನಿಮ್ಮ ಕೂಡ ನಾನು ಕಾಯ್ಕೊಂಡು ಬಂದಿದ್ದೀನಿ ಮಗಳೇ. ಅರ್ಥ ಆಯ್ತಾ? ಕಾಯ್ಕೋತೀನಿ, ಹೋಗಿ ಮುಂದೆ ಕೂಡ ನಾನು ಕಾಯ್ಕೋತೀನಿ. ಚಿಂತೆ ಬಿಡು ಮಗಳೇ, ಚಿಂತೆ ಬಿಟ್ಟ ಚಿಂತೆ ಮುಡ್ಕೊಂಡು ಕೂತಾಗ ಏನ್ ಮಗಳೇ ನಾನಾ ರೀತಿಯಾಗಿ ಉತ್ತಮ ಮೂಡ್ದ ಮೂಡ್ತದೆ. ಅರ್ಥ ಆಯ್ತಾ? ಅರಿವೆ ಗಂಗೆ ಹರಿಯಂತ ಸರ್ಪ ಏನು ಮಗಳೇ ಶಿಶು ಕಥೆಗಳು ಕಾಣೋದು ಇನ್ನೊಂದು ಮಗಳು ಒಂದು ಗೂಡಿನ ವಿಚಾರದಲ್ಲಿ ಬಂದಂತ ಮಗಳಾರು ಗೂಡಿನ ವಿಚಾರದಲ್ಲಿ ಕೇಳೋದು ಬಂದಂತ ಮಗಳಾರು ನಿನ್ನಲ್ಲಿ ವಾಕ್ಯವನ್ನು ಪಡ್ಕೊಂಡು ಒಂದು ತಡೆ ಅಡೆಯನ್ನ ನಿರ್ಮಾಣವನ್ನು ಮಾಡಿ ದೂರ ಮಾಡ್ಕೊಂಡಂತ ಮಗಳಾರು ಇನ್ನು ಮುಂದೆ ಒಂದು ಎಚ್ಚರಿಕೆ ಮಾಡ್ಕೊ ಮಗಳು. ನನ್ನ ವಾಕ್ಯಕ್ಕೆ ನೀನು ಮಿತಿ ಮೀರಿದ್ರೆ ನನ್ನ ಮಗಳೇ ಕೇಳ ಮಗಳೇ, ನಾನು ಇವಾಗ ಕೂಗ್ತೀನಿ, ನಾಳೆ ಕೂಗ್ತೀನಿ, ಇನ್ನೊಂದು ದಿವಸ ಕೂಗ್ತೀನಿ. ಕೇಳ ಮಗಳೇ, ನಿನ್ನ ಗೂಡಿನಲ್ಲಿ ನಾನು ಹೇಳೋದು ಅರ್ಥ ಮಾಡ್ಕೋ. ನಿನ್ನ ಗೂಡಿನಲ್ಲಿ ಗ್ರಾಹಕಗಳು ಚೆನ್ನಾಗಿಲ್ಲ ಮಗಳೇ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಗ್ರಾಹಕತೆಗಳು ನಿನ್ನ ಗೂಡಿನಲ್ಲಿ ನಿಮ್ಮ ಹೆಸರು ಬರೋದ ಮಗಳೇ, ಗ್ರಾಹಕತೆಗಳು ಅನುಕೂಲವಿಲ್ಲ. ಅರ್ಥ ಆಯ್ತಾ? ನೀನ್ ಎಲ್ಲಿಗಾದ್ರೂ ಹೋಗು, ನನ್ನ ತಂಗಿದವರಿಗಾಗಲು ಹೋಗು, ನಿನ್ನ ಪಟ್ಟದವ್ರಿಗಾರು ಹೋಗು, ಪ್ರಶ್ನೆಗಾರರು ಹೋಗು ಮಗಳೇ. ಅರ್ಥ ಆಯ್ತಾ? ಅದು ಬೇರೆ ಏನೂ ಇಲ್ಲ. ಗ್ರಾಹಕತೆಗಳು ಅನುಕೂಲವಿಲ್ಲ. ಅರ್ಥ ಆಯ್ತಾ? ನಿನ್ನ ಗೂಡಿನ ಎಷ್ಟು ಪ್ರಾಣಿಗಳು ಅದುವಾದು ನಾಶವಾದ ದೂರವಾದ ಏನ ಮಗಳೇ ಎಲ್ಲಾದ್ರೂ ನೀನು ಅದನ್ನ ದೂರ ಮಾಡ್ಕೊಂಡು ಬಲ ಮಾಡ್ಕೊಂಡ ಮಗಳೇ. ನನಗೆ ಏನ್ ಮಾಡ್ಬೇಕು ಏನ್ ಇದ್ ಮಾಡ್ಬೇಕು ಅಂತ ನಾನು ಎಲ್ಲೂ ಮಾಡಬೇಡ ಧೈರ್ಯ ಕೊಡ್ಬೇಕು, ಮಾಡು ಅಂತ ಹೇಳಿದ್ದೆ ಅಷ್ಟೇ. ನಾನು